ಕಳ್ಳ ಇವತ್ತಿಲ್ಲ ಅಂದರೆ ನಾಳೆ ಸಿಗಾಕೊಂತಾನೆ. Systems build businesses. The reason why I'm saying this is you can't scale a business while managing everything by your own. This is one of the biggest things we learned while ರನ್ನಿಂಗ್ ಈಕೋ ದ ನೆಬರ್ ಇನ್ ಬಿಸ್ನೆಸ್. ಇನಿಷಿಯಲಿ ನೀವೆಲ್ಲ ಮಾಡ್ಬೋದು. ನೀವು ಸ್ಟಾರ್ಟಿಂಗಲ್ಲಿ ಕುಕ್ಕಿಂಗಿಂದ ಹಿಡಿದು ಬಿಲ್ಲಿಂಗಿಂದ ಹಿಡಿದು ಪರ್ಚೇಸಸ್ಸಿಂದ ಹಿಡಿದು ಐಟಮ್ ಯಾವ್ದು ಬರ್ತೈತೆ, ಐಟಮ್ ಯಾವುದು ಹೋಗ್ತೈತೆ, ಅದಕ್ಕೆಲ್ಲದಕ್ಕೂ ಇನ್ವಾಲ್ವ್ ಆಗಿ ನೀವೇ ರನ್ ಮಾಡ್ಬೋದು. ಒಂದು ಸರ್ಟನ್ ಮೂಮೆಂಟ್ ಬರುತ್ತೆ, ನಿಮ್ಮ ಬಿಸ್ನೆಸ್ ಒಂದು ಪೀಕ್ ಲೆವೆಲ್ಗೆ ತೊಗೊಂಡು ಹೋಗಿದ್ದೀರಾ ಅಂದರೆ ಸೇಲ್ಸ್ ಇನ್ಕ್ರೀಸ್ ಆಗೋಗುತ್ತೆ, ಪರ್ಚೇಸಸ್ ಇನ್ಕ್ರೀಸ್ ಆಗೋಗುತ್ತೆ. ಆವಾಗ ನೀವೇನು ಮಾಡಬೇಕಂದ್ರೆ ನೀವು ಆಟೋಮೇಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಪ್ರಾಸೆಸ್ನ ಆಟೋಮೇಟ್ ಮಾಡಲೇಬೇಕು. ನೀವು ಸ್ಕೇಲ್ ಮಾಡಿಬಿಟ್ಟು ದೊಡ್ಡದಾಗಿ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಅರ್ನಿಂಗ್ 30% ಆಫ್ ಎವ್ರಿಥಿಂಗ್, ಅಟ್ಲೀಸ್ಟ್ ಒಂದು 15% 20% ಸ್ಟಾಫ್ಗೆ ಹೋಗೋ ಥರ ನೋಡಿಕೊಂಡು 10% ನಮಗೆ ಬರೋ ಥರ ನೋಡ್ಕೊಬೇಕು. ನೀವೇನು ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ನಿಮ್ಮ ಪಾಕೆಟಿಗೆ ಬರ್ತಾಯಿದೆ ದುಡ್ಡು, ಅದನ್ನು ನೀವು ಅದು ಪ್ಲಾನಿಂಗ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಸಲ್ಲಿ ಕಮ್ಮಿನೇ ಬರ್ಬೋದು. ನಿಮಗೆ ಹೋಗ್ತಾ ದೊಡ್ಡದಾಗಿ ಸ್ಕೇಲ್ ಮಾಡೋವಾಗ ದೊಡ್ಡದಾದ್ಮೇಲೆ ಪೇಷನ್ಸ್ ಇರಬೇಕು. ಎಲ್ಲರೂ ಬಿಸ್ನೆಸ್ ಮ್ಯಾನ್ ಯಾರ್ಯಾರು ಬಿಸ್ನೆಸ್ ಮಾಡಿರ್ತಾರೋ ಅವ್ರನ್ನ ಕೇಳಿ ನೋಡಿ. ಅಟ್ಲೀಸ್ಟ್ 3 years ಒಂದು ಬಿಸ್ನೆಸ್ಸಲ್ಲಿ ಕನ್ಸಿಸ್ಟೆಂಟಾಗಿ ಸಸ್ಟೈನ್ ಆಗಿಲ್ಲ ಅಂದರೆ ಕಷ್ಟ. ಕನ್ಸಿಸ್ಟೆಂಟಾಗಿ ಇರಬೇಕು. ಸ್ಕೇಲ್ ಮಾಡೋಕ್ಕೆ ನೀವು ಹಿಂಗೆ ಮಾಡಬೇಕು. ನೀವು ಸ್ಟಾಫ್ನ ಹೈಯರ್ ಮಾಡಬೇಕು, ಸ್ಟಾಫ್ನ ಟ್ರೈನ್ ಮಾಡಬೇಕು. ಕೆಲವೊಬ್ರು ಹೇಳ್ತಾರೆ ಬಿಲ್ಲಿಂಗ್ ಕೌಂಟ್ರಲ್ಲಿ ಅವರೇ ಓನರ್ಸ್ ಆಗಿ ಅವ್ರು ಅಲ್ಲೇ ಕೂತ್ಕೊಂಡ್ರೇ ಆಗೋದು. ಕಳ್ಳ ಇವತ್ತಿಲ್ಲ ಅಂದರೆ ನಾಳೆ ಸಿಗಾಕೊಂತಾನೆ. ಅದಕ್ಕಂತ ನೀವು ಲೈಫ್ ಲಾಂಗು ನೀವು ಅಲ್ಲೇ ಕೌಂಟ್ರಲ್ಲಿ, ಫಾರ್ ಎಕ್ಸಾಂಪಲ್ ದೊಡ್ಡ ಬಿರಿಯಾನಿ ಹೋಟೆಲ್ಸೇ ಇಟ್ಕೊಳ್ಳಿ, ಅವ್ರದ್ದು ಬಿಲ್ಲಿಂಗ್ ಕೌಂಟರ್ಸ್ ನೋಡಿ, ಯಾರು ಇರ್ತಾರೆ? ಓನರ್ಸ್ ಹೋಗಿ ಕೂತ್ಕೊಂಡಿರ್ತಾರೆ? ಯಾರೂ ಕೂತ್ಕೊಂಡಿರೋದಿಲ್ಲ ಓನರ್ಸ್ ಆ ಜಾಗದಲ್ಲಿ. ಅದಕ್ಕಂತ ನೀವು ಒಂಥರ ಪ್ಲ್ಯಾನ್ ಮಾಡ್ಕೊಬೇಕು, ಈ ಥರ ಹಿಂಗೆ ಮಾಡಬೇಕಂತ. ಒಂದು ಸ್ಟಾಫ್ನ ಹೈಯರ್ ಮಾಡಬೇಕು, ಸ್ಟಾಫ್ನ ಕ್ಲೀನಾಗಿ ಟ್ರೈನ್ ಮಾಡಬೇಕು.